ಸಿಲಿಕಾನ್ ಸಿಟಿಯಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ. ಕೃಷ್ಣಪ್ಪ ಲೇಔಟ್ ಸುತ್ತಮುತ್ತ ನೀರಿಗೆ ತತ್ವಾರ ಶುರುವಾಗಿದೆ. ಇಲ್ಲಿನ ನಿವಾಸಿಗಳು ಸಂಬಂಧಿಕರ ಮನೆಗೆ ಹೋಗಿ ಬಟ್ಟೆ ವಾಶ್ ಮಾಡ್ತಿದ್ದಾರೆ. ಇನ್ನು ಸಿಟಿಗೆ ಮಳೆ ಬಂದು 145ಕ್ಕೂ ಹೆಚ್ಚು ದಿನಗಳೇ ಕಳೆದಿವೆ. ಕೃಷ್ಣಪ್ಪ ಲೇಔಟ್ಗೆ 5 ದಿನಗಳಿಗೊಮ್ಮೆ ನೀರು. ಬಟ್ಟೆ ತೊಳೆಯೋಕೂ ನೀರಿಲ್ಲದೆ ನಿವಾಸಿಗಳು ಹೈರಾಣ. ಆರ್ಆರ್ ನಗರ ವ್ಯಾಪ್ತಿಯ ಕೃಷ್ಣಪ್ಪ ಲೇಔಟ್ ನಿವಾಸಿಗಳ ಜಲಯಾತನೆ ಅಷ್ಟಿಷ್ಟಲ್ಲ. 3 ತಿಂಗಳಿಂದ ಕುಡಿಯಲು ನೀರಿಗೆ ಸಮಸ್ಯೆ ಆಗ್ತಿದೆ. 5 ದಿನಕ್ಕೊಮ್ಮೆ ಬರೋ ಕಾವೇರಿ ನೀರಿಗಾಗಿ ಕಾದು ಕಾದು ಸುಸ್ತಾಗಿದ್ದಾರೆ. ನೀರು ಬರ್ತಾ ಇಲ್ಲ, ಬೋರ್ ನೀರು ಬರಲ್ಲ. ರೋಡ್ ಬೋರ್ ನೀರು ಬರ್ತಾ ಇತ್ತು, ಅದು ಸ್ಟಾಪ್ ಆಯಿತು. ನಮ್ಮ ಬೋರ್ ನೀರಲ್ಲೂ ಬರ್ತಾ ಇಲ್ಲ. ಕಾರ್ಪೊರೇಷನ್ ನೀರು ಬಿಡ್ತಾರೆ, 1 ಅವರ್ 1.5 ಅವರ್ ಬಿಡ್ತಾರೆ. ಟೈಮಿಂಗ್ ಇಲ್ಲ, ಅದು ಫುಲ್ಲು ಬರಲ್ಲ. ಏನು ಒಂದು ಅರ್ಧ ಸಂಪಕ್ಕೂ ಬರಲ್ಲ ನೀರು. 5-6 ಮನೆ ಇದೆ ಒಂದೊಂದು ಬಿಲ್ಡಿಂಗಲ್ಲಿ. ಏನು ಮಾಡ್ತಾರೆ, ನೀರು ತರಿಸ್ಕೊಳೋದು ದುಡ್ಡು ಇಟ್ಟು. ಏರಿಯಾದ ಕೆಲ ಮನೆಗಳು ಎತ್ತರದ ಪ್ರದೇಶದಲ್ಲಿವೆ. ಬರೋ ಅಲ್ಪ ಸ್ವಲ್ಪ ನೀರು ಕೂಡ ನಲ್ಲಿಗೆ ತಲುಪ್ತಿಲ್ಲ. ಕುಡಿಯೋಕೆ ಬಟ್ಟೆ ತೊಳೆಯೋದಕ್ಕೂ ನೀರಿಲ್ಲ. ಸಂಬಂಧಿಕರ ಮನೆಗೆ ಕೊಂಡೊಯ್ದು ಬಟ್ಟೆ ತೊಳಿತಿದ್ದಾರಂತೆ. 4 ತಿಂಗಳಿಂದ ನೀರಿಲ್ಲ ಸರ್. ಬಟ್ಟೆನ ನೋಡಿ, ನಾನು ಸುಳ್ಳು ಹೇಳಿದ್ರೆ ಇಲ್ಲಿ ನೋಡಿ, ಇವಾಗ ಎತ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಸಂಬಂಧಿಕರ ಮನೆಗೆ ಎತ್ಕೊಂಡು ಹೋಗ್ಬಿಟ್ಟು ನಾನು ಬಟ್ಟೆ ಹೊಕ್ಕೊಂಡು ಬಂದು ಕೊಡ್ತಾ ಇರೋದು. ಅಷ್ಟು ಸಮಸ್ಯೆ ಆಗ್ತಾ ಇದೆ. ನೀರು ಬರ್ತಿದೆ ಅಂದರೆ 5 ದಿವಸಕ್ಕೆ ಒಂದ್ಸಲ ನೀರು ಬರುತ್ತೆ. 3 ಗಂಟೆಗೆ ಎದ್ದು ಕಾಯ್ಬೇಕು. 3 ಗಂಟೆಗೆ ಎದ್ದು ಕಾವೇರಿ ನೀರು ಬಂದಿದೆಯಾ ಇಲ್ವಾ ಅಂತ ನೋಡಿ ಎಲ್ಲರೂ ಇಡೀ ಅಷ್ಟರಲ್ಲಿ 4 ಬಿಂದಿನೇ ಬರೋದು. 6 ಗಂಟೆಗೆ ಸ್ಟಾಪ್ ಆಗುತ್ತೆ ಸರ್. 147 ದಿನಗಳಿಂದ ಸಿಲಿಕಾನ್ ಸಿಟಿಯಲ್ಲಿ ಮಳೆಯೇ ಆಗಿಲ್ಲ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯ ಸಿಂಚನವಾಗಿದೆ. ಬೆಂಗಳೂರಿನಲ್ಲೂ ಮಳೆ ಆಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿತ್ತು. ಆದರೆ ನಗರಕ್ಕೆ ಆ ಭಾಗ್ಯವೇ ಬಂದಿಲ್ಲ. ವಿಷಯ ಏನಂದ್ರೆ, ಸಿಟಿ ಮಂದಿ ಮಳೆಯ ಮುಖ ಕಂಡು 147 ದಿನ ಆಗಿದೆ. 2023ರ ನವೆಂಬರ್ 21ರಂದು ಕೊನೆ ಬಾರಿಗೆ ಮಳೆ ಆಗಿದ್ದು ಬಿಟ್ರೆ ಈವರೆಗೂ ಅಂದ್ರೆ ಕಳೆದ 147 ದಿನಗಳಿಂದ ನಗರದಲ್ಲಿ ಮಳೆಯೇ ಆಗಿಲ್ಲ. ವೆದರ್ ಡಿಪಾರ್ಟ್ಮೆಂಟ್ ಮಾಹಿತಿಯ ಪ್ರಕಾರ ಇನ್ನೆರಡು ದಿನಗಳಲ್ಲಿ ತುಂತುರು ಮಳೆ ಆಗುವ ಸಾಧ್ಯತೆ ಇದೆಯಂತೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.